ಕಾರ್ಯಕ್ರಮ ಮಾಡ್ತಾ ಇರೋದು ಸಾವಯವ ಕೃಷಿ ಮೇಲೆ ಸಾವಯವ ಕೃಷಿ ಉತ್ಪಾದನೆ ಪ್ರಾಮಾಣೀಕರಣ ಮೌಲ್ಯವರ್ಧನೆ ಮಾರುಕಟ್ಟೆ ಮತ್ತು ರಫ್ತು ಒಂದು ದಿನದ ಕಾರ್ಯಾಗಾರವನ್ನು ನಮ್ಮ ಒಂದು ಕೃಷಿ ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು, ಕೃಷಿ ಇಲಾಖೆ, ಜಲಾನಯನ ಅಭಿವೃದ್ಧಿ ಇಲಾಖೆ ಮತ್ತು ಕೆಪೆಕ್ ಸಂಸ್ಥೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಆಯೋಜನೆ ಮಾಡಲಿಕ್ಕೆ ಮುಖ್ಯವಾಗಿ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಈಗ ತಮ್ಮೆಲ್ಲ ಸಾಕಷ್ಟು ಎಲ್ಲ ತಾವು ಪೇಪರ್ದಲ್ಲಿ ಓದ್ತೀರಿ, ನ್ಯೂಸ್ ಪೇಪರ್ದಲ್ಲಿ, ರೇಡಿಯೋದಲ್ಲಿ ನೋಡ್ತೀರಿ. ಈ ಸಾವಯವ ಕೃಷಿ ಯಾಕೆ ಇದು ಈ ಒಂದು ಟರ್ಮ್ ಬಂತು, ಈ ನಮ್ಮ ರಾಸಾಯನಿಕ ಕೃಷಿಯಿಂದ ಆಗ್ತಕ್ಕಂಥ ಅನಾಹುತಗಳು ಏನೇನಾದವು ಅಂತಕ್ಕಂಥ ತಮಗೆಲ್ಲ ಗೊತ್ತಿದೆ. ಆದರೂ ಒಂದೆರಡು ಮಾತ್ರ ನಾವು ಗಮನಿಸಬೇಕು. ಈಗ 1960ರಲ್ಲಿ ನಮ್ಮಲ್ಲಿ ಆಹಾರದ ಒಂದು ಕೊರತೆ ಇತ್ತು. ಎಲ್ಲರೂ ನಮ್ಮ ಭಾರತೀಯರು ಏನಪ್ಪ ಅಂದ್ರೆ ಆಹಾರ ಸಂಬಂಧ ಅಮೆರಿಕಾದಂಥ ಒಂದು ದೇಶಕ್ಕೆ ಹೋಗಿ ನಮ್ಗೆ ಭಿಕ್ಷಾಂಗಿ ನಮ್ಗೆ ಎಲ್ಲರೂ ಊಟ ಆಗ್ಲಿಪ್ಪ, ನಮ್ಮ ಭಾರತೀಯರು ಊಟ ಮಾಡ್ತಾರೋ ಅಂತಕ್ಕಂಥ ಬಟ್ಟೆ ತುಂಬ ಊಟ ಮಾಡ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಆ ಒಂದು ಏನಪ್ಪ ಪರಿಸ್ಥಿತಿಯಲ್ಲಿ ನಮ್ಮ ಇವರು MS ಸ್ವಾಮಿನಾಥನ್ ನಮ್ಮ ಭಾರತೀಯ ಸಭೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾರ್ಮಲ್ ಈ ಗೋಲಾಗ್ ಅವರ ಒಂದು ನೇತೃತ್ವದಲ್ಲಿ ಹೆಸರು ಕ್ರಾಂತಿ ಅಂತಕ್ಕಂಥದ್ದು 1960ರ ದಶಕದಲ್ಲಿ ಇದು ಪ್ರಾರಂಭ. ನಮಸ್ಕಾರಗಳು. ಕೃಷಿ ತಂತ್ರಜ್ಞಾನ ಸಂಸ್ಥೆ, ಕೃಷಿ ಇಲಾಖೆ, ಜಲಾನಯನ ಅಭಿವೃದ್ಧಿ ಇಲಾಖೆ, ಈ ಎಲ್ಲ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಸಾವಯವ ಕೃಷಿ ಉತ್ಪಾದನೆ, ಪ್ರಮಾಣೀಕರಣ, ಮೌಲ್ಯವರ್ಧನೆ, ಮಾರುಕಟ್ಟೆ ಮತ್ತು ರಫ್ತು ಒಂದು ದಿನದ ಈ ಕಾರ್ಯಾಗಾರದಲ್ಲಿ ನನಗೆ ಭಾಗವಹಿಸಲು ಅನುವು ಮಾಡಿಕೊಟ್ಟಂತಹ ಎಲ್ಲ ಈ ಒಂದು ಸಂಸ್ಥೆಗಳಿಗೆ ನಾನು ಮೊದಲು ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜಲಾನಯನ ಇಲಾಖೆಯ ನಿರ್ದೇಶಕರು, ಕೆಪೆಕ್ ನಿರ್ದೇಶಕರು ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಕ್ಸ್ ಕುಲಪತಿಗಳಾದಂತಹ ಡಾಕ್ಟರ್ ಬೆಣಿಗೆ ಸಾಹೇಬರೇ, ಎಲ್ಲ ಕೃಷಿ ಅಧಿಕಾರಿಗಳೇ, ರೈತ ಮಿತ್ರರೇ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಬಂದಂಥ ಎಲ್ಲ ಅಧಿಕಾರಿಗಳೇ ಮತ್ತು ಆತ್ಮೀಯ ಎಲ್ಲ ಆಹ್ವಾನಿತರೆ, ಇಂದು ಈ ಒಂದು ಕಾರ್ಯಾಗಾರದಲ್ಲಿ ನನಗೆ ಸಾವಯವ ಕೃಷಿ ಇಂದ ಯಾವ ರೀತಿ ನಾವು ಮಣ್ಣನ್ನು ಪುನರುಜ್ಜೀವನಗೊಳಿಸಬಹುದು, ಒಂದು ಕಾರ್ಯಾಗಾರದಲ್ಲಿ ಸಾವಯವ ಕೃಷಿಯಿಂದ ನಮ್ಮ ಮಣ್ಣನ್ನು ಯಾವ ರೀತಿ ನಾವು ಪುನರುಜ್ಜೀವನಗೊಳಿಸಬೇಕು, ಇದಕ್ಕೆ ಯಾವ ರೀತಿ ನಮ್ಮ ಕೃಷಿ ಪದ್ಧತಿಗಳು, ಗುಡ್ ಪ್ರಾಕ್ಟೀಸಸ್ ಇನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ನಾವು ಮಾಡೋದರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಬರುವುದರ ಬಗ್ಗೆ ನನ್ನ ಕೆಲವೊಂದು ಅನುಭವ, ಅನಿಸಿಕೆಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ಕಾರ್ಯಕ್ರಮಕ್ಕೆ ಅಲ್ಲದೆ ಅಖಿಲ ಭಾರತ ಮಟ್ಟದಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡುವಲ್ಲಿ ಮತ್ತು ರೈತರಿಗೆ ಸಾಕಷ್ಟು ಸಹಕಾರಿಯಾಗಿದೆ. ಸೊ ಹೀಗೆ ವಿವಿಧ ರೀತಿಯಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುನ್ನ ದೇವರನ್ನು ಒಂದು ದೇವರ ಒಂದು ಶ್ಲೋಕವನ್ನ, ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತ ಸತ್ಯಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಶಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಗುಣಾತೀತಮಾನಂ ಚಿದಾನಂದರೂಪಂ ಚಿದಾನಂದಮಾನಂದಮದ್ವೈತ ಸತ್ಯಂ. ಸಭಾ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆರಂಭ ಆಯಿತು. ಆದರೂ ಆ ಸಮಯವನ್ನು ವ್ಯರ್ಥ ಮಾಡದೆ ಬೆಳಗ್ಗಿಂದ ಬಹುಶಃ 2 ಟೆಕ್ನಿಕಲ್ ಸೆಷನ್ನ ನಾವೀಗಾಗಲೇ ಮುಗಿಸಿದ್ದೀವಿ. ಬಹುಶಃ ಕೆಪೆಕ್ನ ಹಲವು ತರಬೇತಿಗಳನ್ನು ಈ ಹಿಂದೆ ಅಟೆಂಡ್ ಮಾಡಿದವರಿಗೆ ಈ ಸಲ ಏನೋ ಬೇರೆ ಥರ ಮಾಡಕ್ಕೆ ಹೊಟ್ಟಿದ್ದಾರೆ ಅಂತ ಅನಿಸ್ಬೋದು. ಅಂದರೆ ನಾವಿಲ್ಲಿವರೆಗೆ ಬಹುಶಃ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದು ಕೊನೆ 2-3 ಮೌಲ್ಯವರ್ಧನೆ, ಮಾರುಕಟ್ಟೆ ಮತ್ತು ರಫ್ತು
ಈ 3 ಆಕ್ಟಿವಿಟಿ ಮಾತ್ರ ಕೆಪೆಕ್ ಸಂಸ್ಥೆ ಹೆಚ್ಚು ಒತ್ತನ್ನು ಕೊಡ್ತಾ ಇತ್ತು. ತರಬೇತಿಗಳನ್ನ ವರ್ಕ್ಶಾಪ್ಸ್ಗಳನ್ನ ಆಯೋಜನೆ ಮಾಡ್ತಾ ಇತ್ತು. ಬಹುಶಃ ಇನ್ನು ಮೊದಲನೇ ಬಾರಿಗೆ ನಾವು ಉತ್ಪಾದನೆ ಮತ್ತು ಪ್ರಮಾಣೀಕರಣಕ್ಕೂ ಕೂಡ ಈಗ ನಾವು ಬರಬೇಕಂತ ಪರಿಸ್ಥಿತಿ ಬಂತು. ಹಣತೆ ಹಂಚುತ್ತೇನೆ ನಾನು, ಕತ್ತಲನ್ನು ಓಡಿಸುತ್ತೇನೆಂಬ ಜಿದ್ದಿನಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂತಹ ಡಾಕ್ಟರ್ ನಂದಿನಿ ಕುಮಾರಿ ಅವರು, ಶ್ರೀ ಶಿವಕುಮಾರ್ ಅವರು, ಡಾಕ್ಟರ್ ಆರ್ ಕೆ ಪಾಟೀಲ್ ಅವರು, ಶ್ರೀ ರೂಢಿ ಅವರು, ಡಾಕ್ಟರ್ ಬಬ್ರಾಸ್ ಅವರು, ಶ್ರೀ ಮಹಾಂತೇಶ್ ಅವರು, ಶ್ರೀ ವೀರಣ್ಣ ಕಮತರ್ ಅವರು, ಡಾಕ್ಟರ್ ಬೆಂಗಿ ಅವರು, ಶ್ರೀ ಉಮೇಶ್ ಅವರು ಮತ್ತು ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಕೃಷಿ ತಂತ್ರಜ್ಞ ಸಂಸ್ಥೆಯ ಪದಾಧಿಕಾರಿಗಳು, ಎಲ್ಲ ಸದಸ್ಯರು, ವಿಶೇಷ ಆಮಂತ್ರಿತರು ಮತ್ತು ಅನೇಕ ಸಂಘ ಸಂಸ್ಥೆಗಳಿಂದ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಮಿತ್ರರು, ನಿಮಗೆ ಇನ್ನೊಮ್ಮೆ ನನ್ನ ನಮಸ್ಕಾರ. ಮತ್ತು ನಾನು ತಡವಾಗಿ ಬಂದದ್ದಕ್ಕೆ ಕ್ಷಮೆ ಕೇಳ್ತೇನೆ. ಕೆಲವೊಂದು ಕಾರಣಗಳಿಂದ 10 ಗಂಟೆಗೆ ಬರಲಿಕ್ಕಾಗಲಿಲ್ಲ. ಇವತ್ತು ಈ ದಿನದ ಒಂದು ಕಾರ್ಯಕ್ರಮವನ್ನು ಈ IIT ಸಂಸ್ಥೆಯ ಅಧ್ಯಕ್ಷರು ಮತ್ತು ಅವರ ಸಹಪಾಠಿಗಳು ಏನು ನೆರವೇರಿಸ್ತಾ ಇದ್ದಾರೆ, ಬಹಳ ಸಂತೋಷದ ಸಂಗತಿ. ಇವತ್ತು ನನಗೆ ಅನಿವಾರ್ಯ ಕಾರಣಗಳಿಂದ ಪೂರ್ತಿ ದಿನ ತಮ್ಮ ಜೊತೆ ಇರ್ಲಿಕ್ಕೆ ಆಗೋದಿಲ್ಲ. ನಾನು ಊರಿಗೆ ಹೋಗಬೇಕಾಗಿದೆ. ನಾನು ಹೋಗಿನ ಮುಂಚೆ ನಾನು ಕೆಲವೊಂದು ನನ್ನ ಮನಸ್ಸಿನ ವಿಚಾರಗಳನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದೇನು ಇವತ್ತಿನ ಚರ್ಚೆಯ ವಿಷಯ ಇದೆ. ಆ ಚರ್ಚೆಯ ವಿಷಯದ ಎಲ್ಲ ಭಾಗಗಳ ಮೇಲೆ ನಾನು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ನಾನು ತಮ್ಮ ಮುಂದೆ ಇದೇನು ಸಾವಯವ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಿದೆ, ಆ ಕೃಷಿ ಪದ್ಧತಿಯನ್ನ ಯಾಕೆ ನಾವು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ, ಏನು ಕಷ್ಟಗಳಿವೆ, ಅದನ್ನು ಹೇಗೆ ಸಾಧ್ಯತೆ ಮಾಡಬೇಕು, ಇವುಗಳ ಬಗ್ಗೆ ಕೆಲವೊಂದು ವಿಷಯವನ್ನ ನಾನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಇಲ್ಲೆಲ್ಲರಿಗೂ ಕನ್ನಡ ಬರ್ತದ? ಆಯ್ತು. ಸೊ ಕನ್ನಡ, ಅದರಲ್ಲಿ ಸ್ವಲ್ಪ ಆಂಗ್ಲ ಭಾಷೆ ಮಿಶ್ರಿತ ಮಾಡಿದರೆ ಏನು ತಪ್ಪು ತಿಳ್ಕೊಳ್ಬೇಡಿ. ಈಗ ನಾವು ಕೃಷಿ ಬಗ್ಗೆ ಮಾತನಾಡಬೇಕಾದ್ರೆ ಮುಖ್ಯ ಉದ್ದೇಶ ಆಹಾರ ಭದ್ರತೆ. ಆಹಾರ ಭದ್ರತೆ ಈ ನಾಗರಿಕತೆಗೆ, ನಮ್ಮ ಈ ಪೃಥ್ವಿಯಲ್ಲಿರುವಂಥ ಜೀವರಾಶಿಗಳನ್ನು ನಿರಂತರವಾಗಿ ಮುಂದುವರೆಸಿಕೊಂಡು ಹೋಗಬೇಕು ಅಂತಂದ್ರೆ ಆಹಾರ ಭದ್ರತೆ ಬಹಳ ಮುಖ್ಯ. ಕೃಷಿ ಮಾಡಿ ನಂತರ ದಿನಗಳಲ್ಲಿ ಅವರು SP ಆಗಿ ಅನಂತಪುರದಲ್ಲಿ ಕೆಲಸ ಮಾಡಿ, ನಂತರ IAS ಮಾಡಿ ಅವರು ಸಾಕಷ್ಟು ಹುದ್ದೆಗಳಲ್ಲಿ, ಒರಿಸ್ಸಾ ಕ್ಯಾಡರ್ ಅವರು, ನಂತರ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅಲ್ಲಿ ಸೇವೆ ಮಾಡಿದರು. ನೆಕ್ಸ್ಟ್ BBMP ಯಲ್ಲಿ ಕೂಡ ಮಾಡಿ ತಮ್ಮದೇ ಆದ ಒಂದು ಅಲ್ಲಿ ಗುರುತನ್ನು ಬಿಟ್ಟಿದ್ದಾರೆ. ನಂತರ ದಿನಗಳಲ್ಲಿ ಅವರು ಗವರ್ಮೆಂಟ್ ಆಫ್ ಇಂಡಿಯಾ MORD ಅಲ್ಲಿ ಕೂಡ ಸೆಕ್ರೆಟರಿ ಆಗಿ ಕೆಲಸ ನಿರ್ವಹಿಸಿ ಕರ್ನಾಟಕ ಜೊತೆ ನಿಖರವಾದ ಸಂಬಂಧವನ್ನು ಇಟ್ಕೊಂಡು ಇವತ್ತಿಗೂ ಕೂಡ ಕರ್ನಾಟಕ ಸೇವೆಯನ್ನು ಮಾಡಲಿಕ್ಕೆ ಅವರು ಸನ್ನಾಗಿ, ಈಗ ನೂತನವಾಗಿ ಇತ್ತೀಚೆಗೆ ಅಧ್ಯಕ್ಷರಾಗಿ ಕೃಷಿ ಬೆಲೆ ಆಯೋಗಕ್ಕೆ ಆಗಿದ್ದು, ಅವರಿಂದ ಸಾಕಷ್ಟು ನಿರೀಕ್ಷೆಯನ್ನ ನಮ್ಮ ಸಂಸ್ಥೆ, ಕೃಷಿಕ ಸಮಾಜ ಹಾಗೂ ಕೃಷಿಗೆ ಪೂರಕವಾದ ಸಂಸ್ಥೆಗಳು ಕೂಡ ಅವರಲ್ಲಿ ಸಾಕಷ್ಟು ಆಶೆ ಇಟ್ಕೊಂಡಿದ್ದೀವಿ. ಈಗಾಗಲೇ ತುಂಬಾ ಪ್ರಾಮುಖ್ಯವಾದ ವಿಷಯದ ಬಗ್ಗೆ ಇಲ್ಲಿನ ಚರ್ಚೆ ಇಟ್ಕೊಂಡಿದ್ದೀವಿ ನಿಮ್ಮೊಂದಿಗೆ. ಈ ಒಂದು ಕಾರ್ಯಕ್ರಮವನ್ನ
ಉದ್ಘಾಟನೆ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ, ಈಗಾಗಲೇ ನಾನು ಅವ್ರ ಬಗ್ಗೆ ಏನೂ ಹೇಳಬೇಕಾಗಿಲ್ಲ. ಅವರು ನಾನು ಒಂದು ಮಾತು ಅವ್ರ ಸರ್ಗೆ ಹೇಳಿದೆ, ಎಲ್ಲಿಂದ ಹೋದ್ರು ಅಂತ ಹೇಳಿದ್ರೆ ಕಾಡು ಮನುಷ್ಯ ಹೇಗಿದ್ದ ಮತ್ತೆ ಅಮೆರಿಕ ಹೇಗಿದೆ, ಅಮೆರಿಕದ ಪದ್ಧತಿ ಹೇಗಿದೆ, ಕಾಡು ಮನುಷ್ಯ ಹೇಗಿದ್ದ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅವರ ಒಂದು ತಾಸು ಭಾಷಣದಲ್ಲಿ ನಮಗೆಲ್ಲ ಹೇಳಿದರೆ ಅವರ ಜ್ಞಾನಕ್ಕೆ ನಾವೆಲ್ಲ ಆಭಾರಿಯಾಗಿದ್ದೇವೆ. ಈ ರೈತನೇ ನನ್ನ 10 ಎಕರೆ ತೋಟ ಅದ. 10 ಎಕರೆದಾಗ ನೀರಾವರಿ ಮಾಡ್ತೀನಿ. ನ್ಯಾಷನಲ್ ಇದರಿಂದ ಮಾಡಿ ನನ್ನ ತೋಟ ಹಾರ್ಟಿಕಲ್ಚರ್ದು. ಇವತ್ತು 15 ವರ್ಷ ಆಯಿತು. ಎಲ್ಲ ಥರದ ಬೆಳೆ ಅದ. ಕೆಲವು ಗಿಡಗಳು ಅವು ನಾನು ಕೂಡ ಇದೇ ವಿಷಯ ಮಾಡ್ತೀನಿ. ಬಟ್ ಇವಾಗ ಆಮೇಲೆ ಕೃಷಿದಾಗ ಏನು ಹೇಳಿದ್ರು ಅದು ಇವಾಗ ಭಾಳಷ್ಟು ಅದು ಪ್ರಚಾರದಾಗಬೇಕು, ಡೆಮಾನ್ಸ್ಟ್ರೇಷನ್ ಬೇಕು. ಸಾಬ್ರು ಹೇಳಿದ್ದು ಎಲ್ಲ ಜಿಲ್ಲೆದಾಗೂ ರೈತರ ರೆಪ್ರೆಸೆಂಟೇಷನ್ ಕೊಟ್ಟು ರೈತರಿಗೆ ಸ್ವಲ್ಪ ಅವೇರ್ನೆಸ್ ಕೊಡತಕ್ಕಂಥದ್ದು ಮಾಡಿದರೆ ಭಾಳಷ್ಟು ಚಲೋ ಇರ್ತದ. ಅವರು ಇನ್ನಿಷ್ಟು ರೈತರ ರೆಪ್ರೆಸೆಂಟೇಷನ್ ತಗೊಂಡು ಮಾಡಿದರೆ ಇನ್ನಿಷ್ಟು ನಿಮ್ಗೆ ಸಾಕಾರ ಆಗ್ತದೆ. ಬಗ್ಗೆ ನಮ್ಮ IIT ಸಂಸ್ಥೆ ಕೆಪೆಕ್ ಸಂಸ್ಥೆ ವತಿಯಿಂದ ಒಂದಿನದ ಕಾರ್ಯಾಗಾರ ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಸಾವಯವ ಕೃಷಿನ ಉತ್ಪಾದನೆ ಮಾಡೋದು, ಪ್ರಮಾಣೀಕರಣ ಮಾಡೋದು ಮತ್ತು ರಫ್ತು ಮಾಡೋದು, ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡೋದು, ಇದ್ರ ಬಗ್ಗೆ ಒಂದು ದಿನದ ಕಾರ್ಯಕ್ರಮ FPOಗಳಿಗೆ ಮತ್ತು ಕೆಲವೊಂದು ರೈತರಿಗೆ ನಾವು ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಯಾಕೆಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಸಾವಯವ ಕೃಷಿ ಈಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಒಂದು ಕಡೆ ನಾವು ಯಥೇಚ್ಛವಾಗಿ ಬಳಸಿದಂತಹ ಕೀಟನಾಶಕ ಇರ್ಬೋದು, ರಸಗೊಬ್ಬರಗಳ ಇರ್ಬೋದು, ಗೊತ್ತು ಗುರಿ ಇಲ್ಲದೆ ನಾವು ಬಳಸಿದ್ದೀವಿ. ಆ ಬಳಸಿರದ ದುಷ್ಪರಿಣಾಮವನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಯಾಕೆಂದರೆ ಪ್ರತಿಯೊಂದು ಪದಾರ್ಥವನ್ನು ಕೂಡ ನಾವು ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಕೆಮಿಕಲ್ ಅಂಶ ಇರೋದು ಕಂಡು ಬರ್ತಾ ಇದೆ. ಈವನ್ ನಾವು ಕೊತ್ತಂಬರಿ ಸೊಪ್ಪು ಇರ್ಬೋದು, ನಾವು ಬೇರೆ ತಿನ್ನೋವಂಥ ಕೆಲವೊಂದು ಮೆಣಸಿನ್ಕಾಯಿ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತರಕಾರಿಗಳಲ್ಲೂ ಕೂಡ ನಾವು ಯಥೇಚ್ಛವಾಗಿ ಕೀಟನಾಶಕ ಬಳಸ್ತೀವಿ, ರಸಗೊಬ್ಬರ ಬಳಸ್ತೀವಿ. ಇದರಿಂದ ಬಹಳಷ್ಟು ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಿದೆ. ಈ ಹಿನ್ನೆಲೆಯಲ್ಲಿ ಈಗ ನಾವು ನಿಧಾನಕ್ಕೆ ಒಳ್ಳೆಯ ಒಂದು ಆರೋಗ್ಯಕರವಾದ ಬೆಳೆಗಳನ್ನ ಉತ್ಪಾದನೆ ಮಾಡಬೇಕಾಗಿದೆ. ಅದರಲ್ಲಿ ಒಂದು ಆರೋಗ್ಯಕರವಾದ ಬೆಳೆ ಉತ್ಪಾದನೆ ಮಾಡಲಿಕ್ಕೆ ಸಾವಯವ ಕೃಷಿನೂ ಕೂಡ ಒಂದು ಉತ್ತಮವಾದಂಥ ಪದ್ಧತಿ. ಈ ಪದ್ಧತಿನ ನಾವು ಸಡನ್ನಾಗಿ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಬಹಳಷ್ಟು ಜನಸಂಖ್ಯೆಗೆ ನಾವು ಆಹಾರ ಕೊಡಬೇಕಾಗಿದೆ. ನಿಧಾನವಾಗಿ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಿ ಒಳ್ಳೆಯ ತಳಿಗಳನ್ನು ತಗೊಂಡು ಬಂದು ನಾವು ಅದನ್ನು ನಿಧಾನವಾಗಿ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸ್ತಾ ಹೋಗಲಿಕ್ಕೆ ರೈತರಿಗೆ, ಸಂಘ ಸಂಸ್ಥೆಗಳಿಗೆ ಮತ್ತು ಎಲ್ಲರೂ ಕೂಡ ನಾವು ಇದನ್ನು ಅಳವಡಿಸ್ಕೋಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ IIT ಸಂಸ್ಥೆ ವತಿಯಿಂದ, ತಂತ್ರಜ್ಞರ ಸಂಸ್ಥೆಯಿಂದ ಹಲವಾರು ಕಾರ್ಯಾಗಾರಗಳನ್ನ ಮಾಡಿದ್ದೀವಿ. ಇದು ನಿರಂತರವಾಗಿ ನಡೀತಾನೇ ಇದೆ. ನಾವು ಎಲ್ಲಿವರೆಗೆ ಒಂದು ಗುಣಾತ್ಮಕವಾದ ಆಹಾರವನ್ನು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತೀವಿ ಬರ್ತದೆ, ಅಲ್ಲಿವರೆಗೂ ಕೂಡ ನಾವು ಇದನ್ನು ತರಬೇತಿಗಳು, ಈ ಥರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಸೊ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನ ಒದಗಿಸೋದು ಒಂದು ನಮ್ಮ ಎಲ್ಲರ ಗುರಿ, ಉದ್ದೇಶ. ಇಲ್ಲಿ ನಮ್ಮ ರಾಜ್ಯದಾದ್ಯಂತ ಕೆಲವೊಂದು FPOಗಳು ಬಂದಿದ್ದಾರೆ, ರೈತ ಉತ್ಪಾದಕ ಸಂಸ್ಥೆಗಳು, ಮತ್ತು ಸಾವಯವ ಕೃಷಿನಲ್ಲಿ ಪ್ರತ್ಯೇಕವಾಗಿ ತೊಡಗಿಸ್ಕೊಂಡಿರೋಂಥ ಹಲವಾರು ರೈತರು ನೇರವಾಗಿ ಬಂದಿದ್ದಾರೆ. ಬಹಳ ಪರಿಣಿತರಿದ್ದಾರೆ. ಇವತ್ತಿನ ಒಂದು ಕಾರ್ಯಾಗಾರದಲ್ಲಿ ಬಹಳ ಒಂದು ಉತ್ತಮವಾದ ಅಂಶ ಅಂತ ಹೇಳಿದ್ರೆ, ಡಾಕ್ಟರ್ ಅಶೋಕ್ ದಳವಾಯಿ ಸರ್ ಅವರು ನಮ್ಮ ಏನು ರಾಜ್ಯಕ್ಕೆ ಈಗ ನೂತನವಾಗಿ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿ ಅವ್ರನ್ನ ಸರ್ಕಾರ ನೇಮಕ ಮಾಡಿದೆ. ಅವರು ಈ ದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಬಹಳ ಒಂದು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಈ ಒಂದು ಕೃಷಿ ಹೇಗೆ ಸ್ಟಾರ್ಟ್ ಆಯಿತು, ನಾಗರಿಕತೆ ಹೇಗೆ ಬೆಳೀತು, ಮೊದಲು ಪದ್ಧತಿಗಳು ಯಾವ ರೀತಿ ಕೃಷಿ ಇತ್ತು, ಈಗಿನ ಕೃಷಿ ಪದ್ಧತಿಗಳೇನಿದೆ, ಏನು ಬದಲಾವಣೆ ಮಾಡ್ಕೋಬೇಕಾಗಿದೆ, ನಮ್ಮ ರೈತರಿರ್ಬೋದು, ನಮ್ಮ ಒಂದು ಸಂಶೋಧನೆಗಳು ಯಾವ ರೀತಿ ನಡಿಬೇಕಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಬಹಳ ಕೂಲಂಕುಷವಾಗಿ, ಅರ್ಥಪೂರ್ಣವಾಗಿ ಇವತ್ತು ಅವರು ಉದ್ಘಾಟನಾ ಭಾಷಣದಲ್ಲಿ ತಿಳಿಸಿದ್ದಾರೆ. ಇವತ್ತಿನ ಒಂದು ಬಂದಿರತಕ್ಕಂಥ ಎಲ್ಲ ನಮ್ಮ ಏನು ತರಬೇತಿಗೆ ಬಂದಿದ್ದಾರೆ ಅವರಿಗೆಲ್ಲ ಒಂದು ಮಾರ್ಗದರ್ಶನ ಅತ್ಯುತ್ತಮವಾಗಿ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ.